ಹಾಗಾಗಿ ಈಗ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಕರಗದ ದಿನ ಒಂದಿನ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ತೆರಕೂತು ನಾಟಕ ನಡೆಯುತ್ತೆ. ಈಗ ನಾವಿಲ್ಲಿ ದ್ರೌಪದಿ ಮೂರ್ತಿಯನ್ನು ಏನು ನೋಡ್ತಾ ಇದ್ದೀವಿ, ಕೆಂಪು ಅಂದರೆ ಕೋಪದಲ್ಲಿದ್ದಾಳೆ ಆಕೆ ಅಂತ ಹೇಳಿ. ಅಂದರೆ ಇಲ್ಲಿ ಮುಡಿ ಕಟ್ಟಿದ್ದಾಳೆ ಆ ಅಮ್ಮ, ನೀವು ನೋಡ್ಬೋದು. ಸೊ ಏನು ಇವನು ಆರ್ವಾನು ಯಾರು ಅಂದರೆ ಆತ ಅರ್ಜುನನ ಮಗ ಅಂತೇಳಿ ಮಹಾಭಾರತದಲ್ಲಿ ದಾಖಲೆ ಆಗುತ್ತೆ. ಅವನು 3 ಷರತ್ತುಗಳನ್ನು ಹಾಕ್ತಾನೆ. ಏನು 3 ಷರತ್ತು? ನಾನು ಸತ್ತ ಮೇಲೂ ಸಹ ಯುದ್ಧವನ್ನು ನೋಡಬೇಕು, ನನಗೆ ಮದುವೆ ಆಗಬೇಕು, ಮತ್ತು ಭೂಮಿಯಲ್ಲಿ ಜನರು ನನ್ನ ಆರಾಧನೆ ಮಾಡಬೇಕು. ಆರ್ವಾನನನ್ನು ಒಂದು ಏನು ತೃತೀಯ ಲಿಂಗಿಗಳು, ಟ್ರಾನ್ಸ್ಜೆಂಡರ್, ಮಂಗಳಮುಖಿ ಕಮ್ಯುನಿಟಿಯವರು ಆರಾಧನೆ ಮಾಡ್ತಾರೆ. ಆಮೇಲೆ ನೀವೇನು ಗಿಣಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಈ ಗಿಣಿಗೂ ಒಂದು ಮಹತ್ವ ಇದೆ. ಒಂದು ರಾಕ್ಷಸನ ಪತ್ನಿ ಈಕೆ, ಸಿಂಪಕವಲ್ಲಿ ಅಂತ ಹೇಳಿ ಒಂದು ಪುರಾಣಗಳಲ್ಲಿ ಹೇಳುತ್ತೆ. ಚೈತ್ರ ಪೌರ್ಣಿಮೆ ಆಗುತ್ತೆ ಏಪ್ರಿಲ್ ತಿಂಗಳಿನಲ್ಲಿ, ಬೆಂಗಳೂರು ಕರಗ ಆಗುತ್ತಲ್ಲ, ಅದಾಗಿ ಮರುದಿನ ಪಾಡ್ಯ ಇಲ್ಲಿ ದ್ರೌಪದಿ ಕಲ್ಯಾಣೋತ್ಸವ ಆಗುತ್ತೆ. ಅರ್ಜುನಂಗೂ ದ್ರೌಪದಿಗೂ ಕಲ್ಯಾಣೋತ್ಸವ. ಮಧ್ಯೆ ಇರುವಂಥದ್ದೇ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಲಾಸಿಪಾಳ್ಯ ಕರಗ. ಸಾಹಿತ್ಯಾತ್ಮಕವಾಗಿ ದೃಷ್ಟಿಕೋನದಲ್ಲಿ ಈ ಆಚರಣೆಯನ್ನು ನಾವು ನೋಡಿದಾಗ ಮೂಲ ಮಹಾಭಾರತ ವ್ಯಾಸರು ಬರೀತಾರೆ. ಅದಾದ ನಂತರ ಪಂಪ ಭಾರತ ಇರ್ಬೋದು, ಕುಮಾರವ್ಯಾಸ ಅವರ ಭಾರತ ಇರ್ಬೋದು, ಅದರಲ್ಲಿ ಬೀಭತ್ಸ ಆಗಿರ್ಬೋದು, ಆಮೇಲೆ ಆ ರೌದ್ರತೆ ಹೇಗಿರುತ್ತೆ. ಈಗ ಏನು ಒಂದು ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡಿದಾಗ ಪಂಚಪಾಂಡವರು ಅಷ್ಟೂ ಜನ ಇದ್ದು, ಭೀಷ್ಮಾಚಾರ್ಯರು ಅವರೆಲ್ಲ ಹಿರಿಯರೆಲ್ಲ ಇದ್ದು, ಧರ್ಮ ನ್ಯಾಯ ನೀತಿ ಅಂತ ಮಾತಾಡಿದಂಥ ಧರ್ಮರಾಯರು ಇವರೆಲ್ಲ ಇದ್ದರೂ ಸಹ ನನಗೆ ಯಾರೂ ರಕ್ಷಣೆಗೆ ಬರಲಿಲ್ವಲ್ಲ, ಬಂದವ್ರು ಯಾರು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಅನ್ನೋದು ಆಕೆ ಮನಸ್ಸಿನಲ್ಲಿ ಆಳವಾಗಿ ಉಳಿದು ಬಿಡುತ್ತೆ. ಹೀಗಾಗಿ ತಮಿಳ್ನಾಡಲ್ಲಿ ಇದೇ ರೀತಿ ವಿಲ್ಲಿ ಭಾರತ, ಪುರುವಂದೂರ್ ಅನ್ನೋರು ಮಹಾಭಾರತವನ್ನು ಬರೆದಿದ್ದಾರೆ. ಈ 4 ಮಹಾಭಾರತಗಳು ದಕ್ಷಿಣ ಭಾರತದಲ್ಲಿ ದ್ರೌಪದಿಯ ರೌದ್ರತೆ, ಭೀಮನ ಪ್ರತಿಜ್ಞೆ ಹಾಗೂ ದ್ರೌಪದಿಯ ಪ್ರತಿಜ್ಞೆಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸಾಹಿತ್ಯಾತ್ಮಕವಾಗಿ ಹೇಳ್ಬೇಕಂದ್ರೆ ಸಾಕಷ್ಟು ಆ ಬೀಭತ್ಸ, ಆ ಒಂದು ರೌದ್ರತೆಗಳು ಹೇಗೆ ಎತ್ತು ತೋರುತ್ತೆ ಅಂದರೆ ಅದು ಆಚರಣೆಗಳಾಗಿ ಬದಲಾಗ್ತಾ ಹೋಗುತ್ತೆ. ಹೇಗೆ ಅಂದರೆ ಈಗ ನಾವಿಲ್ಲಿ ದ್ರೌಪದಿ ಮೂರ್ತಿಯನ್ನು ಏನು ನೋಡ್ತಾ ಇದ್ದೀವಿ, ಕೆಂಪು ಅಂದರೆ ಕೋಪದಲ್ಲಿದ್ದಾಳೆ ಆಕೆ ಅಂತ ಹೇಳಿ. ಅಂದರೆ ಇಲ್ಲಿ ಮುಡಿ ಕಟ್ಟಿದ್ದಾಳೆ ಆ ಅಮ್ಮ, ನೀವು ನೋಡ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಕರಗದ ಒಂದು 10 ದಿನಗಳ ಹಿಂದೆ, ಕರಗ ನಡೆಯೋಕ್ಕೆ ಒಂದು 10 ದಿನಗಳ ಹಿಂದೆ ಅವಳದ್ದು ಶಪಥ ಮಾಡ್ತಾರೆ, ಮುಡಿ ಬಿಡ್ತಾರೆ ಅವಳದು, ಅಂದರೆ ಜಡೆ ಬಿಡ್ತಾರೆ. ಏನಂತ ಬಿಡ್ತಾರೆ? ಆ ದುರ್ಯೋಧನನ ಸಂಹಾರ ಆದಮೇಲೆ ಯಾರು ನನಗೆ ಅವಮಾನ ಮಾಡಿದ್ರು ಅವನ ಒಂದು ಸಂಹಾರ ಆದಮೇಲೆ ಮಾತ್ರ ನಾನು ಅವನ ರಕ್ತದಿಂದ ತಲೆ ತೊಳೆದು ಅವನ ಮೂಳೆಯಿಂದ ತಲೆ ಬಾಚ್ತೀನಿ, ಅಲ್ಲಿ ಗಂಟ ನಾನು ಗಂಟು ಕಟ್ಟಲ್ಲ ಅಂತೇಳಿ ಮುಡಿ ಬಿಟ್ಟಿರ್ತಾಳೆ. ಆದರೆ ಇಲ್ಲಿ ಕಲಾಸಿಪಾಳ್ಯದಲ್ಲಿ ಕರಗ ನಡೆಯುವ ಬೆಳಗಿನ ಜಾವ ಏನಾಗುತ್ತೆ, ಅಲ್ಲಿ ಆಚೆ ಕಡೆ ಏನು ಅಗ್ನಿಕುಂಡ ಇದೆ, ಅಲ್ಲಿ ದೊಡ್ಡ ದುರ್ಯೋಧನನ ಒಂದು ಮಣ್ಣಿನ ವಿಗ್ರಹ ಮಾಡ್ತಾರೆ. ಹಿಂದಿನ ದಿನ ರಾತ್ರಿ ಆರ್ವಾನನಿಗೆ ಬಲಿ ಮಾಡ್ತಾರೆ. ಬಲಿ ಮಾಡಿ ಚರಗ ಚೆಲ್ತಾರೆ. ಚರಗ ಚೆಲ್ಲುವಂಥದ್ದು ನಮ್ಮ ಜನಪದ ಆಚರಣೆಗಳಲ್ಲಿ ನಾವು ಸಾಮಾನ್ಯವಾಗಿ ಹಳ್ಳಿಗಾಡುಗಳಲ್ಲಿ ಕೃಷಿಕರ ಒಂದು ಆರಾಧನೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಏನು ಇವನು ಆರ್ವಾನು ಯಾರು ಅಂದರೆ ಆತ ಅರ್ಜುನನ ಮಗ ಅಂತೇಳಿ ಮಹಾಭಾರತದಲ್ಲಿ ದಾಖಲೆ ಆಗುತ್ತೆ. ಅಂದರೆ ಒಂದು ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಯಾರಾದರೂ ಒಬ್ಬರು ಬಲಿ ಆಗಬೇಕಾಗುತ್ತೆ. ಆಗ ಆರ್ವಾನ್ ನಾನು ಬರ್ತೀನಿ ಅಂತ ಮುಂದೆ ಬಂದಂಥ ಸಂದರ್ಭದಲ್ಲಿ ಅವನು 3 ಷರತ್ತುಗಳನ್ನು ಹಾಕ್ತಾನೆ. ಏನು 3 ಷರತ್ತು? ನಾನು ಸತ್ತ ಮೇಲೂ ಸಹ ಯುದ್ಧವನ್ನು ನೋಡಬೇಕು, ನನಗೆ ಮದುವೆ ಆಗಬೇಕು, ಮತ್ತು ಭೂಮಿಯಲ್ಲಿ ಜನರು ನನ್ನ ಆರಾಧನೆ ಮಾಡಬೇಕು ಅಂತ. ಸೊ ಅದಕ್ಕೆ ಕೃಷ್ಣ ಅಸ್ತು ಅಂತಾನೆ. ಅವನು ತಲೆಭಾಗ ಮಾತ್ರ ನೀವು ನೋಡ್ಬೋದು, ಬಾರ್ಬೆರಿಕ್ ಅಂತಾರೆ ಅವನ್ನ, ಮತ್ತೊಂದು ಹೆಸರು ಆರ್ವಾನ್ ಅಂತಾರೆ. ಬೆಟ್ಟದ ಮೇಲೆ ಅವನು 18 ದಿನಗಳ ಯುದ್ಧವನ್ನು ನೋಡ್ತಾನೆ. ಯುದ್ಧ ನೋಡಿದ್ಮೇಲೆ ಇವರು ಪಾಂಡವರು ಹೋಗಿ ಕೇಳ್ತಾರಂತೆ, ಒಂದು ಪ್ರಸಂಗ ಬರುತ್ತೆ, ಯಾರಪ್ಪ ಹೆಂಗಪ್ಪ ನಾವು ಯುದ್ಧ ಮಾಡಿ ಗೆದ್ವಿ ಅಂತ. ಯುದ್ಧದಲ್ಲಿ ನನಗೆ ಯಾರ್ದೇನು ಪಾತ್ರ ಕಾಣಿಸಿದ್ದೆಲ್ಲ ಶ್ರೀಕೃಷ್ಣ ಪರಮಾತ್ಮ ಲೀಲೆ ಅಂತ ಹೇಳಿದಾಗ ಎಲ್ಲರ ಈಗೋಗಳು ಅರಟಾಗ್ಬಿಡುತ್ತಂತೆ. ಸೊ ಆತ ಪರಿಪೂರ್ಣ ಯುದ್ಧ ನೋಡಿ ಯುದ್ಧದ ಪ್ರತಿ ಆ್ಯಂಗಲ್ ಆತನಿಗೆ ಗೊತ್ತು. ಹಾಗಾಗಿ ಅವನು ಯುದ್ಧ ನೋಡ್ತಾನೆ. ಬರೀ ತಲೆ ಇರುತ್ತೆ, ಅವನಿಗೆ ದೇಹ ಇರಲ್ಲ. 2 ಕೃಷ್ಣ ಮೋಹಿನಿ ಅವತಾರ ತಾಳಿ ಅವನಿಗೆ ತಾಳಿ ಕಟ್ತಾರೆ. ಅದಾದ ನಂತರ ಈಗಲೂ ಕೂಡ ತಮಿಳುನಾಡು ಮತ್ತು ಹಲವಾರು ಪ್ರದೇಶಗಳಲ್ಲಿ ಆರ್ವಾನನನ್ನು ಒಂದು
ಏನು ತೃತೀಯ ಲಿಂಗಿಗಳು ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಕಮ್ಯುನಿಟಿಯವರು ಆರಾಧನೆ ಮಾಡ್ತಾರೆ. ಹಾಗೆ ಶಾಪ ವಿಮೋಚನೆ ಆಯಿತು ಅಂತ ಹೇಳ್ತಾರೆ. ಹೀಗೆ ನಾವು ನೋಡೋದಾದರೆ ಇಲ್ಲಿ ಏನು ಮಾಡ್ತಾನೆ, ಆರ್ವನನಿಗೆ ಬಲಿ ಮಾಡಿ ಆ ಒಂದು ರಕ್ತದ ಒಂದು ಏನು ಮಡಿಕೆಯನ್ನು ದುರ್ಯೋಧನ ತೊಡೆಯಲ್ಲಿ ಹಿಂದಿನ ದಿನ ರಾತ್ರಿ ಇಡ್ತಾರೆ. ನಂತರ ಆ ರಕ್ತದಲ್ಲಿ ಅವ್ರು ಏನು ಮಾಡ್ತಾರೆ, ಚರಗ ಚೆಲ್ತಾರೆ, ಧಾನ್ಯಗಳನ್ನೆಲ್ಲ ಕಲಿಸಿ ಮೇಲ್ಗೆ ಎಸ್ಕೊಂಡು ಹೋಗ್ತಾರೆ ಸುತ್ತಮುತ್ತ. ಏನು ಭೂಮಿ ತಾಯಿ ನಮಗೆ ಕೊಟ್ಟಿರೋದಕ್ಕೆ ಒಂದು ಶಾಂತಿ ಮಾಡುವಂಥದ್ದು ಅಂತೇಳಿ ನಮ್ಮ ದ್ರವಿಡ ಸಂಪ್ರದಾಯದಲ್ಲಿರುವಂತಹ ಆಚರಣೆ ಚರಗ ಚೆಲ್ಲುವುದು. ಚರಗ ಚೆಲ್ಲಿ ಬರ್ತಾರೆ ಟೌನ್ ಹಾಲು ಇಲ್ಲೆಲ್ಲ ಹೋಗಿ ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ಮಾಡ್ಕೊಂಬರ್ತಾರೆ. ಇಲ್ಲಿ ಬೆಳಗಿನ ಜಾವ ಏನಾಗುತ್ತೆ ಅಂದರೆ ತಿರುಕೂತು ಅನ್ನುವಂತಹ ಅವರು, ನಾನೇನು ಹೇಳಿದೆ, ಬೀದಿ ನಾಟಕಗಾರರು. ನಮ್ಮ ಕರ್ನಾಟಕದಲ್ಲಿ ಹೇಗೆ ಯಕ್ಷಗಾನ ಬಯಲಾಟ ಇದೆ, ಅದೇ ರೀತಿ ಒಂದು ಬೀದಿಯಲ್ಲಿ ನಾಟಕ ಮಾಡುವಂಥವ್ರು ಇವರು. ನಾನು ಹೇಳ್ದಂಗೆ ಚಾಲುಕ್ಯ ಮತ್ತು ಪಲ್ಲವರ ಯುದ್ಧದಲ್ಲಿ 7ನೇ ಶತಮಾನದಲ್ಲಿ ಅವಾಗೆಲ್ಲ ಟಿ ವಿ ಎಂಟರ್ಟೈನ್ಮೆಂಟ್ ಎಲ್ಲ ಇರಲಿಲ್ಲ, ಈ ನಾಟಕಗಳೇ ನಡೀತಿತ್ತು. ಅಂದರೆ ನಮ್ಮ ಪಲ್ಲವರ ರಾಜ ನಂದಿವರ್ಮ ಅವನು ಅರ್ಜುನನ ರೀತಿ, ಅದೇ ನಮ್ಮ ಚಾಲುಕ್ಯರಲ್ಲಿ ಪುಲಕೇಶಿ ಅರ್ಜುನ ರೀತಿ. ಹಾಗಾಗಿ ಅವರವರ ಒಂದು ಪ್ರತಿಷ್ಠೆಗೆ ಈ ನಾಟಕವನ್ನು ಮಹಾಭಾರತಕ್ಕೆ ಕನೆಕ್ಟ್ ಮಾಡ್ಕೊತಾ ಇದ್ರು. ಯಾವುದೇ ಒಂದು ಶ್ರೇಷ್ಠ ಕಾವ್ಯಗಳಿಗೆ ನಾನು ನಾಯಕನಾಗಿ ಹೋಲಿಸ್ಕೊಂಡಾಗ ನನ್ನ ಹಿರಿಮೆ ಗರಿಮೆಗಳು ಹೆಚ್ಚುತ್ತೆ. ಸೊ ಹೀಗಾಗಿ ಈ ಒಂದು ನಾಟಕಗಾರರು ಹಾಗೇ ಮಾಡ್ತಾ ಬಂದರು. ನಂತರ ರಾಜರ ಪೋಷಣೆಗಳು ಅವ್ರಿಗೆ ಸಿಕ್ಕಲಿಲ್ಲ. ತಿರ್ಗಿ ಅವ್ರು ಏನು ಮಾಡಿದ್ರು, ಮಹಾಭಾರತಕ್ಕೆ ಹೋದರು. ಮಹಾಭಾರತ ನಾಟಕನೇ ಮಾಡಿಕೊಂಡವರು ಊರಿಂದ ಊರು ಸುತ್ತಕೊಂಡು ತೆರುಕೂತು ಅಂತೇಳಿ ಒಂದು ತಮಿಳ್ನಾಡಲ್ಲಿ ಇದು ಫೇಮಸ್ಸು. ಅವ್ರು ಬರ್ತಾರೆ ಇಲ್ಲಿ. ಮುಂಚೆ 18 ದಿನಗಳು ಕಲಾಸಿಪಾಳ್ಯದಲ್ಲಿ ಅದು ನಡೆಯೋದು. ಅಂದರೆ ಮಹಾಭಾರತದ ಇಡೀ ಪ್ರಸಂಗವನ್ನು ಪುನರ್ ಸೃಷ್ಟಿ ಮಾಡ್ತಾಯಿದ್ರು. ಹೇಗೆ ಮೇಣದ ಅರಮನೆ ಸುಟ್ಟಿರೋದು, ಬಕಾಸುರನ ವಧೆ, ಭೀಮ ಬಂಡಿಯಲ್ಲಿ ಒಂದು ಏನು ಏನೇನು ನಾಟಕವಿತ್ತು ಅದನ್ನೆಲ್ಲ ಅದೇ ರೀತಿ ವೇಷಭೂಷಣಗಳನ್ನು ತೊಟ್ಕೊಂಡು ನಾಟಕ ಮಾಡ್ತಾಯಿದ್ದು. ಅದು ಅರ್ಜುನ ತಾಳೆ ಮರದ ಮೇಲೆ ತಪಸ್ ಮಾಡ್ತಾಯಿತ್ತು ಪಾಶುಪತಾಸ್ತ್ರ ಪಡೆಯೋಕ್ಕೆ. ಪ್ರತಿಯೊಂದು ಆಗೋದು ದ್ರೌಪದಿ ಸ್ವಯಂವರ ಎಲ್ಲ. ಆದರೆ ಕಾಲಾನಂತರ ಏನಾಗೋಯಿತು, ಜನರು ಬರೋದು ಕಡಿಮೆ ಆದರು, ನಾಟಕದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಯಿತು, ಅವ್ರಿಗೂ ಕೂಡ ಪೋಷಣೆಗಳು ಸಿಕ್ಕಲಿಲ್ಲ. ಹಾಗಾಗಿ ಈಗ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಕರಗದ ದಿನ ಒಂದಿನ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ತೆರುಕೂತು ನಾಟಕ ನಡೆಯುತ್ತೆ. ಯಾವ ಪಾತ್ರಧಾರಿಗಳು ಬರ್ತಾರೆ ಅಂದರೆ ದುರ್ಯೋಧನ ಮತ್ತು ಭೀಮ. ಅವ್ರು ಹಿಂಗೆ ಜಗಳ ಆಡ್ಕೊಂಡು ಓಡಾಡ್ಕೊಂಡು ಹಿಂಗೆ ಸುತ್ತಮುತ್ತ ಅಲ್ಲಿ ಆ ವಿಗ್ರಹದ ಹತ್ರ ಹೋಗ್ತಾರೆ. ಆಗ ದುರ್ಯೋಧನನಿಗೆ ಏನು ಮಾಡ್ತಾನೆ, ಭೀಮ ಅವನ ತೊಡೆಯನ್ನು ಒಂದು ಕೋಲಿಂದ ಹೊಡೆದಂಥ ಒಂದು ಸಂದರ್ಭದಲ್ಲಿ ಆ ರಕ್ತದ ಮಡಿಯಿಂದ ಈ ದ್ರೌಪದಿ ದೇವಿಗೆ ಇಡ್ತಾರೆ. ಇಲ್ಲಿ ತಿಲಕ ನೀವು ನೋಡ್ಬೋದು ಮೇಲೆ, ಅದು ಒಂದು ರಕ್ತದ ತಿಲಕವನ್ನು ಇಟ್ಟು ಆ ಯಮ್ಮ ಶಾಂತಿ ಆದ್ಲು ಅಂತ ಇಲ್ಲಿ ಏನು ಮಾಡ್ತಾರೆ, ಕೊಂಡೆ ಕಟ್ತಾರೆ. ಅಲ್ಲಿಗೆ ಪಾಂಚಾಲಿ ಶಪಥ ಸಂಪೂರ್ಣ ಆಯಿತು ಅಂತೇಳಿ ಆ ಯಮ್ಮನ ಎತ್ಕೊಂಡು ಹೋಗಿ ಮೆರೆಸ್ಕೊಂಬರ್ತಾರೆ. ಮಲ್ಲಿಗೆ ಹೂವಿನಲ್ಲೆಲ್ಲ ಹಾಕಿ ಶಾಂತಿ ಆಗಲಿ. ಇಲ್ಲಿ ಬಂದ ತಕ್ಷಣ ಗರ್ಭಗುಡಿಲಿ ಎಣ್ಣೆ ಶಿಗೆಕಾಯಿ ಸೇವೆ ಇರುತ್ತೆ. ಅಂದರೆ ಶಾಂತಿಯ ಸಂಕೇತ. ಅವಳು ಆ ಒಂದು ಸೂತ್ಕವನ್ನು ಕಳ್ಕೊತಾಳೆ ಅಂತೇಳಿ ಎಣ್ಣೆ ಶಿಗೆಕಾಯಿ ಸೇವೆ ತಾಯಿಗೆ ನಡೆಯುತ್ತೆ. ಆ ಎಣ್ಣೆ ಶಿಗೆಕಾಯಿ ಸೇವೆ ಆದಮೇಲೆ ಕರ್ಗದರ್ಚಕರು ಮುಂದಿನ ಪೂಜೆಗಳಿಗೆಲ್ಲ ಹೋಗ್ತಾರೆ. ಹಾಗಾಗಿ ಇದು ಇಲ್ಲಿನ ವಿಶೇಷ. ಆಮೇಲೆ ನೀವೇನು ಗಿಣಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಈ ಗಿಣಿಗೂ ಒಂದು ಮಹತ್ವ ಇದೆ. ಒಂದು ರಾಕ್ಷಸನ ಪತ್ನಿ ಈಕೆ ಸಿಂಪಕವಲ್ಲಿ ಅಂತ ಹೇಳಿ ಒಂದು ಪುರಾಣಗಳೆಲ್ಲ ಹೇಳುತ್ತೆ. ಆಕೆ ಕೇಳ್ಕೊಂಡ್ಲಂತೆ, ನಾನು ನನ್ನ ಗಂಡನ ಬಲಿ ಆಗ್ತಾನಲ್ಲ, ಆಮೇಲೆ ಹೆಂಗಮ್ಮ ನಿನ್ನ ಆರಾಧನೆ ಮಾಡಲಿ, ಈ ತ್ಯಾಗ ನಾನು ಮಾಡಿದ್ದೀನಲ್ಲ, ನನಗೇನು ನೀನು ಕೊಡ್ತೀಯ ಅಂದಾಗ ಆ ತಾಯಿ, ಇಲ್ಲಮ್ಮ, ನನ್ನ ಕೈಯಲ್ಲೇ ನೀನು ಗಿಣಿಯಾಗಿ ಜನರ ಆಸೆಯ ಈಡೇರಿಸುವ ಒಂದು ಸಲುವಾಗಿ ನಾನು ಇರ್ತೀನಿ ಅಂತೇಳಿ ಇರುವಂಥದ್ದು. ಸೊ ಇದು ಪಾಂಚಾಲಿ ಶಪಥದ ಒಂದು ಕತೆ. ಜೊತೆಲಿ ಪಕ್ಕದಲ್ಲಿ ನಿಮಗೆ ಅರ್ಜುನ ನೋಡ್ಬೋದು. ಕಲ್ಯಾಣೋತ್ಸವ ಇಲ್ಲಿ ತುಂಬ ಫೇಮಸ್ಸು. ಏನು ಚೈತ್ರ ಪೌರ್ಣಿಮೆ ಆಗುತ್ತೆ ಏಪ್ರಿಲ್ ತಿಂಗಳಿನಲ್ಲಿ, ಬೆಂಗಳೂರು ಕರಗ ಆಗುತ್ತಲ್ಲ, ಅದಾಗಿ ಮರುದಿನ ಪಾಡ್ಯ ಇಲ್ಲಿ ದ್ರೌಪದಿ ಕಲ್ಯಾಣೋತ್ಸವ ಆಗುತ್ತೆ. ಅರ್ಜುನಂಗೂ ದ್ರೌಪದಿಗೂ ಕಲ್ಯಾಣೋತ್ಸವ ಆಗುತ್ತೆ. ಸೊ ಇದು ಇಲ್ಲಿನ ವಿಶೇಷ. ಸೊ ಈಗ ನೀವು ನೋಡೋದಾದರೆ ಪೋತರಾಜ ಬಂದು ಗಡಿ ದೇವತೆ. ಸೊ ಈತ ಹೇಗೆ ಶಿವನಿಗೆ ವೀರಭದ್ರ, ನಂದಿ, ಕಾಲಭೈರವ ಇರ್ತಾರೋ, ಹೇಗೆ ವಿಷ್ಣುಗೆ ಗರುಡ ಮತ್ತು ಹನುಮಂತನಿರ್ತಾರೋ, ಅದೇ ರೀತಿ ದ್ರೌಪದಿ ದೇವಿಗೆ ಒಂದು ಗಾರ್ಡಿಯನ್ ಡೇಟಿ ಯಾರು ಅಂದರೆ ನಮ್ಮ ಪೋತರಾಜರು ಅಂತ ಹೇಳ್ತೀವಿ. ಇವ್ರಿಗೆ ಪ್ರಥಮ ಪೂಜೆ ಅಂದರೆ ಯಾವುದೇ ಒಂದು ಪೂಜೆಗಳಿಗೆ ಹೋದಾಗ ಇವರು ಆಚೆ ಕಡೆ ಒಂದು ಬಾವುಟ ಇರುತ್ತೆ, ಧ್ವಜ ಇರುತ್ತೆ, ಧ್ವಜದ ಜೊತೆಗೆ ಈ ಪೋತರಾಜು ವಿಗ್ರಹ ಜೊತೆಗೆ ಹೋಗುತ್ತೆ. ಅಂದರೆ ಇವ್ರಿಗೆ ಒಂದು ಶಾಂತಿ, ಗಾವು ಎಲ್ಲ ಒಂದು ಏನು ಬಲಿ ಎಲ್ಲ ಇವ್ರಿಗೇ ಕೊಡುವಂಥದ್ದು. ಪೋತರಾಜರಿಗೆ ಸಾಕಷ್ಟು ಕಥೆಗಳಿದೆ. ಒಂದೊಂದು ದೇವಾಲಯದಲ್ಲಿ ಒಂದು ರೀತಿ ಇದೆ. ಕೆಲವು ಕಡೆ ಪೋತರಾಜ ಅವರು ಏನು ರಾಕ್ಷಸನ ತಲೆ ಹಿಡ್ಕೊಂಡಿರ್ತಾರೆ. ಅಂದರೆ ಕಡೇ ತಲೆ ಅಂತ, ಅವನ ತಲೆ ಏನಾದರೂ ಕೆಳಗೆ ಬಿದ್ದರೆ 100,000 ತಲೆಗಳು ಹುಟ್ಟುತ್ತೆ ಅಂತ ದೇವಿ ಮಹತ್ವೇನಿರುತ್ತಲ್ಲ ಆ ಥರ. ಕೆಲವು ಕಡೆ ವೀರ ಮಂಡಿ ಊರಿರ್ತಾನೆ. ಇಲ್ಲಿ ಏನಂದರೆ ನೋಡಿ, ಮೇಕೆಯನ್ನು ಹಿಡ್ಕೊಂಡಿದ್ದಾನೆ. ಇದು ಕೃಷ್ಣ ಪರಮಾತ್ಮನಿಗೆ ಒಂದು ಅವನಿಗೆ ಆದಂಥ ಒಂದು ಪ್ರಸಂಗ ಅದು. ಸೊ ಮೇಕೆಯ ಮೂಲಕ ಅವನ್ನ ಅರ್ಜುನನ ಬಂಧಿಸಿದಾಗ ಶಾಂತಿ ಮಾಡಿದ್ನಂತೆ. ಸೊ ಹಾಗಾಗಿ ಮೇಕೆ ಶಾಂತಿಯ ಸಂಕೇತ ನಾವಿಲ್ಲಿ ನೋಡ್ಬೋದು.
ಈತ ಒಬ್ಬ ಗಾರ್ಡಿಯನ್ ಡಿಐಟಿ ಅಂತಲೇ ನಾವು ಹೇಳ್ಬೋದು. ಹಾಗೆ ಕೃಷ್ಣ ಪರಮಾತ್ಮನ ನಾವು ನೋಡ್ತಾ ಇದ್ದೀವಿ. ಮಹಾಭಾರತದ ಸೂತ್ರಧಾರ ಕೃಷ್ಣ ಪರಮಾತ್ಮ, ಅವನಿಗೆ ಒಂದು ಪ್ರಥಮ ಸ್ಥಾನ ಯಾವಾಗಲೂ ಇದ್ದೇ ಇರುತ್ತೆ. ಈ ಕರ್ಗದ ಒಂದು ಏನು ಆಚರಣೆ ನಡೆಯುತ್ತೆ, ಕರ್ಗ ಧರಿಸಿದಂಥ ಕರ್ಗ ಪೂಜಾರಿಗೆ ಉತ್ಸಾಹ ಬರೋಕ್ಕೆ ಬೇರೆ ಯಾವ ಹೆಸರು ಕರೆಯಲ್ಲ. ಗೋವಿಂದ 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 ಅನ್ನೋ ನಾಮಸ್ಮರಣೆಯಲ್ಲಿ ಆ ತಾಯಿ ಮುಂದೆ ಹೋಗ್ತಾಳೆ, ಪುಷ್ ಮಾಡ್ತಾಳೆ ಪೂಜಾರಿ ಅವ್ರನ್ನ, ಎನರ್ಜಿ ಕೊಡ್ತಾಳೆ ಅಂತ. ಯಾಕಂದರೆ ರಾತ್ರಿ ಹೋಗ್ತಾ ಇರುತ್ತೆ ಜರ್ನಿ ದೇವಿ, ಅವ್ರಿಗೆ ಆ ಎನರ್ಜಿ ಬೇಕಂದರೆ ಎಲ್ಲರೂ ಗೋವಿಂದ, ಏನಾದರೂ ಡೌನ್ ಆಯಿತು ಅಂದರೆ ಆ ತಾಯಿ ನಡೀತಾ ಇರೋದು ಗೋವಿಂದ ಕೂಗ್ರಪ್ಪ ಅಂತಾರೆ. ಸೊ ಹಂಗಾಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಇದರಲ್ಲೇ ಅವಳು ನಡೀತಾಳೆ, ದ್ರೌಪದಿ ತಾಯಿ ನಡೀತಾಳೆ ಅನ್ನುವಂಥದ್ದು ಒಂದು ಪ್ರತೀತಿ ಸರ್. ಈಗ ನೀವು ನೋಡ್ತಾ ಇರೋದು ಧರ್ಮರಾಯ ಮತ್ತು ದ್ರೌಪದಿ ಪಟ್ಟದಲ್ಲಿ ಕೂತಿರುವಂತಹ ಮುಖ್ಯ ದೇವತೆಗಳು ಯಾರು ಅಂದರೆ ಧರ್ಮರಾಯ ಅವರು ಒಂದು ತರ್ಜನಿ ಮುದ್ರೆ ಅಲ್ಲಿದ್ದಾರೆ, ಒಂದು ಹಸ್ತವನ್ನು ತೋರಿಸ್ತಾ ಇದ್ದಾರೆ ಆಶೀರ್ವಾದದ ರೀತಿ. ದ್ರೌಪದಿ ಗಿಣಿಯನ್ನು ಇಟ್ಕೊಂಡಿದ್ದಾರೆ, ನನ್ನ ಮೀನಾಕ್ಷಿ ಸ್ವರೂಪದಲ್ಲೇ ಅವರು ಕಾಣ್ತಾರೆ ದ್ರೌಪದಿ ದೇವಿ. ಮಧ್ಯೆ ಇರುವಂಥದ್ದೇ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಲಾಸಿಪಾಳ್ಯ ಕರಗ. ಕರಗ ಅನ್ನೋದು ಒಂದು ಕಲಶದ ಸ್ವರೂಪ. ಬೆಂಗಳೂರಿನಲ್ಲಿ ಕರಗ ಆಚರಣೆ ತುಂಬ ಫೇಮಸ್ಸು, ನೀವೆಲ್ಲ ಕೇಳಿರ್ತೀರ ಬೆಂಗಳೂರು ಕರಗ ಅಂತೇಳಿ. ಸೊ ಇದು ಪುರಾಣ ಪ್ರಸಿದ್ಧ ಕಲಾಸಿಪಾಳ್ಯ ಕರಗ ಅಂತ ಹೇಳ್ಬೋದು. ಇಲ್ಲಿ ವಿಶೇಷತೆ ಏನು ಅಂದರೆ ದೇವಿಗೆ ಮಡಿ ಕಟ್ತಾರೆ. ಮಡಿ ಕಟ್ಟೋದು ಅಂದರೆ ಕೆಂಡವನ್ನು ಹಾಕ್ತಾರೆ, ಅಗ್ನಿಕುಂಡ. ಆ ಮಡಿ ಕಟ್ಕೊಂಡು ದೇವಿ ಬಂದು ಕರಗವನ್ನು ಒತ್ತು ತಿರ್ಗಾ ಅಗ್ನಿಕುಂಡವನ್ನು ದಾಟ್ತಾಳೆ. ಏನು ಇದರ ಒಂದು ತಾತ್ಪರ್ಯ ಅಂದರೆ ಆಕೆಗೆ ಪಂಚಪಾಂಡವರೆಲ್ಲ ಪತಿಯರಾಗಿದ್ದರು. ಆಕೆ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆ ಸಂಸಾರ ಮಾಡಬೇಕಾಗಿತ್ತು. ಒಬ್ಬರಿಂದ ಮತ್ತೊಂದು ಪತಿಗೆ ಹೋಗಬೇಕಾದ್ರೆ ಅವಳು ನಿತ್ಯ ಕನ್ಯೆಯಾಗಿ ಪತಿವ್ರತೆಯಾಗಿಯೇ ಅಗ್ನಿಯನ್ನು ತುಳಿದು ಪವಿತ್ರತೆಯಿಂದ ಮತ್ತೊಂದು ಒಂದು ಪಾಂಡವನನ್ನು ಸೇರ್ತಾ ಇದ್ರು ಅಂತ ಹೇಳಿ ಒಂದು ಪ್ರತೀತಿ. ಆ ಒಂದು ಪ್ರತೀತಿಯಂತೆ ಈ ಕಲಾಸಿಪಾಳ್ಯದಲ್ಲಿ ಈಗಲೂ ಕೂಡ ಏನು ಅವರು 250-300 ವರ್ಷಗಳಿಂದ ಆಚರಣೆ ಮಾಡ್ಕೊಂಬರ್ತಾ ಇದ್ದಾರೆ. ಈಗಲೂ ಅದೇ ರೀತಿ ಶಾಸ್ತ್ರಬದ್ಧವಾಗಿ ಆಚರಣೆಗಳು ಇಲ್ಲಿ ನಡೀತಾ ಹೋಗುತ್ತೆ. ಮಧ್ಯದಲ್ಲಿರುವುದು ಪೀಠ, ಅದು ದೇವಿ ಯಾರು ಕರ್ಗ ಓರ್ತಾರೆ ಅವ್ರ ಕೈಯಲ್ಲಿ ಆ 2 ಆಯುಧಗಳಿರುತ್ತೆ. ಒಂದು ಬೆತ್ತ, ಕಾಲದಂಡ ಅಂತ ಹೇಳ್ತಾರೆ, ಅಂದರೆ ದೇವಿ ಕಾಲನೇ ಕೈಯಲ್ಲಿ ಇಟ್ಕೊಂಡಿರ್ತಾಳೆ ಅಂತ. ಇನ್ನೊಂದು ಬಾಕು ಅಂತ ಹೇಳಿ ಕೈಯಲ್ಲಿ ಅವಳು ರಕ್ಷಣೆಗೆ ಇಟ್ಕೊಳ್ಳುವಂಥ ಆಯುಧ. ಏನು ಒಂದು ಪೂಜಾರಿ ಯಾರಿರ್ತಾರೆ ಅವರು ದೇವಾಲಯವನ್ನು 48 ದಿನ ತೊರೆದು ಇಲ್ಲಿ ಅವರು ಒಂದು ದೇವಸ್ಥಾನದಲ್ಲೇ ವಾಸ್ತವ್ಯ ಹೂಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಲಾಲ್ಬಾಗ್ನಲ್ಲಿ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಓಡಾಡಿ ಆ ದೇವಿನ ಒಲಿಸ್ಕೊಂಡು ಅವರು ಪ್ರಾಕ್ಟೀಸ್ ಮಾಡಿ ಅವತ್ತು ಹೆಣ್ಣಿನ ಸ್ವರೂಪವಾಗಿ ಅರಿಶಿಣದ ಸೀರೆಯಲ್ಲಿ ದೇವಿನ ಹೊತ್ಕೊಂಡು ಬರ್ತಾರೆ. ಕರಗ ಅಂದರೆ ಅದು ಕಳಶದ ಸ್ವರೂಪ ಸರ್. ಅದನ್ನ ಮಲ್ಲಿಗೆ ಹೂವಿಂದ ದ್ರೌಪದಿಯ ಸ್ವರೂಪ ಅಂತ. ಅಂದರೆ ಈ ಒಂದು ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂದರೆ ದ್ರೌಪದಿ ದೇವಿ ತಿಮಿರಾಸುರನ್ನ ಅನ್ನುವಂಥ ರಾಕ್ಷಸನ ಸಂಹಾರ ಮಾಡಿದಾಗ ಅವಳು ಆ ಖುಷಿಗೆ ಆ ಕಲಶವನ್ನು, ಆದಿಶಕ್ತಿಯ ಕಲಶವನ್ನು ಹೊತ್ಕೊಂಡು ಹೋದ್ಲು. ಅಂದರೆ ಹೆಣ್ಣಿನ ಭೂಮಿಯ ತತ್ವ, ಅಂದರೆ ಭೂತತ್ವನೇ ಹೆಣ್ಣಲ್ವ ಸರ್, ಹಾಗಾಗಿ ಆ ತತ್ವದ ಸ್ವರೂಪ. ಅಂದರೆ ಈ ದ್ರೌಪದಿ ಆರಾಧನೆ ಏನು ಕೃಷಿಕರ ಆರಾಧನೆ. ಇದು ನೆಲ ಜಲ ನಮಗೆ ಎಲ್ಲ ಕೂಡ ಸಂಪತ್ತಾಗಲಿ, ಮಳೆ ಬೆಳೆ ಕಾಲಕ್ಕೆ ಬರಲಿ ಅಂತ ಹೇಳಿ ಆ ತಾಯಿನ ಆರಾಧನೆ ಮಾಡುವಂಥದ್ದು ಪ್ರತೀತಿ. ಹೀಗೆ ನೋಡ್ಬೋದು ಪಂಚಪಾಂಡವರಲ್ಲಿ ನಮಗೆ ಇಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ಅರ್ಜುನ, ಭೀಮ, ನಕುಲ, ಸಹದೇವ. ಧರ್ಮರಾಯರು, ದ್ರೌಪದಿ ಅಲ್ಲಿದ್ದಾರೆ, ವಿಷ್ಣು ಭಗವಾನ್ ಇಲ್ಲಿದ್ದಾರೆ. ಹಿಂದೆ ಎಲ್ಲ ಏನಿತ್ತು ಅಂದರೆ ಇಲ್ಲಿ ಮೂಲ ಶಕ್ತಿಯ ಆರಾಧನೆ ಆದರೂ ಕೂಡ ವಿಗ್ರಹಗಳಲ್ಲಿ ಧರ್ಮರಾಯ ಮತ್ತು ಕೃಷ್ಣನೇ ಇದ್ದಿತ್ತು. ಯಾವುದೇ ನೀವು ಧರ್ಮರಾಯ ದೇವಸ್ಥಾನ ನೋಡಿ, ಅಲ್ಲಿ ದ್ರೌಪದಿ ದೇವಿ ವಿಗ್ರಹ ಇರಲ್ಲ, ಅವಳು ಕರಗ ಸ್ವರೂಪದಲ್ಲಿ ಬರ್ತಾಳೆ ಹೋಗ್ತಾಳೆ. ಆದರೆ ಇಲ್ಲಿರುವಂತಹ ಟ್ರಸ್ಟಿಗಳು ಡಾಕ್ಟರ್ ನಟೇಶನ್ ಪಿಳ್ಳೆಯವರು ಇದು ಮಾತೃ ಆರಾಧನೆಯ ಸ್ವರೂಪ ಆದ್ದರಿಂದ ಗರ್ಭಗುಡಿಯಲ್ಲಿದ್ದಂಥ ವಿಷ್ಣುವನ್ನು ಹೊರಗಿಟ್ಟು ಇಲ್ಲಿ ಪ್ರತಿಷ್ಠೆ ಮಾಡಿ ದ್ರೌಪದಿ ದೇವಿಯನ್ನು ಒಳಗಡೆ ಪ್ರತಿಷ್ಠೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಬದಲಾವಣೆ ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು. ಮಾತೃ ಆರಾಧನೆ ಇಲ್ಲಿ ಏನು ಅಂದರೆ ಆ 48 ದಿನಗಳಲ್ಲಿ ಮಾತ್ರ ನಡೀತಾ ಇತ್ತು. ಬಿಟ್ಟರೆ ಇದು ಧರ್ಮರಾಯರ ಸ್ಥಾನ, ಧರ್ಮರಾಯರ ಕ್ಷೇತ್ರ. ಈ ಕರಗ ಎಲ್ಲ ಆದಮೇಲೆ ತಿರ್ಗಾ ಧರ್ಮರಾಯರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ದುರ್ಯೋಧನಂಗೆ ಏನು ಇದು ಮಾಡಿದ್ರು, ವಧೆ ಮಾಡಿದ್ರು, ಇನ್ನೊಂದು 3-4 ದಿನ ಆದಮೇಲೆ ಅವನಿಗೂ ಶಾಂತಿ ಮಾಡಿ ಎಲ್ಲ ಒಂದು ಸುಭಿಕ್ಷವಾಗಲಿ ಅಂತ. ಅಂದರೆ ಯಾರಿಗೂ ನೋವು ಆಗಬಾರ್ದು ಇಲ್ಲಿ ಅನ್ನೋದು ಒಂದು ಮನಸ್ಥಿತಿ ಚೆನ್ನಾಗಿ ಈ ಒಂದು ಪರಂಪರೆಯಲ್ಲಿ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್. ಈಗ ಈ ದ್ರೌಪದಿ ಪಂಕ್ತ ಏನಿದೆ, ದ್ರೌಪದಿ ಪರಂಪರೆ ನಾನು ತಮಿಳ್ನಾಡಲ್ಲಿ ತುಂಬ ಫೇಮಸ್ಸು ಅಂತ ಹೇಳಿದೆ. ಜಿಂಜಿ ಅಂತ ಏನಿದೆ ಅದು ಮೂಲ ಜಿಂಜಿ ಕೋಟೆ. ನಮಗೆ ಹೇಗೆ ಹಂಪಿ ವಿಜಯನಗರಕ್ಕೆ, ಹಂಗೆ ತಮಿಳ್ನಾಡಲ್ಲಿ ಜಿಂಜಿ ಬೆಟ್ಟದ ಮೇಲೆ ದೊಡ್ಡ ಕೋಟೆ ಇದೆ, ಸಾಕಷ್ಟು ದೇವಸ್ಥಾನಗಳಿದೆ. ಇಲ್ಲಿ 15ನೇ ಶತಮಾನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇತಿಹಾಸ ಸಾಂಸ್ಕೃತಿಕವಾಗಿ ಮತ್ತು ಜಾನಪದವಾಗಿ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಈ ಆಚರಣೆಯಲ್ಲಿ ಇವತ್ತು ಪ್ರೂಫ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಆ ಜಿಂಜಿ ಕೋಟೆಯನ್ನು ಆಳ್ತಿದ್ದಂಥವನು
ರಾಜ ದೇಸಿಂಗ್ ಅಂತ ಹೇಳಿ. ಅವನು ಮೂಲತಃ ಉತ್ತರ ಭಾರತದವನು. ಅವನು ಇಲ್ಲಿ ಬಂದು ಒಬ್ಬ ನವಾಬ್ ಕೆಳಗೆ ಆಡಳಿತ ಮಾಡಬಾರ್ದು ಅಂತ ಹೇಳಿ ಇಂಡಿವಿಜುವಲ್ ಆಗಿ ಆಡಳಿತ ಮಾಡ್ತಾ ಇರ್ತಾನೆ. ಆಗ ನವಾಬ್ ಸದಾಕತ್ತುಲ್ಲಾ ಖಾನ್ ಇರ್ಬೋದು ಬಹುಶಃ ಅವನ ಹೆಸರು ಅನ್ಕೊತೀನಿ. ಅವನು ಯುದ್ಧಕ್ಕೆ ಬರ್ತಾನೆ. ಈ ರಾಜ ದೇಸಿಂಗ್ ಹತ್ರ ಏನಿರುತ್ತೆ, ತುಂಬ ಕಡಿಮೆ ಆರ್ಮಿ ಇರುತ್ತೆ. ಅವನು ಬಂದು ಸದಾಕತ್ತುಲ್ಲಾ ಖಾನು ಜಿಂಜಿ ಕೋಟೆನ ಅಟ್ಯಾಕ್ ಮಾಡ್ತಾನೆ. ಕೋಟೆಯನ್ನು ಅಟ್ಯಾಕ್ ಮಾಡಿ ಒಳಗೂ ನುಗ್ಬಿಡ್ತಾನೆ. ಅದೇ ಒಂದು ಪರಿಸ್ಥಿತಿಯಲ್ಲಿ ಈತ ಏನು ಮಾಡ್ತಾನೆ, ಈತನ ಸ್ನೇಹಿತ ಮತ್ತೊಬ್ಬ ಮುಸಲ್ಮಾನ ರಾಜ, ಚಿಕ್ಕ ಒಂದು ಸೈನ್ಯ, ಒಂದು 30 ಕಾರನ್ ಅಂತ ಅವನ ಹೆಸರು. ಅವನ್ನ ಕೇಳ್ಕೊತಾನೆ ಹೋಗಿ, ಹಿಂದೂ ರಾಜ ನನಗೆ ಈ ಥರ ನವಾಬ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ, ಬಂದು ನನಗೆ ಸಹಾಯ ಮಾಡ್ತೀಯಾ ಅಂತ. ಇನ್ನೇನು ಜಿಂಜಿ ಒಳಗಡೆ ಇರುವಂತಹ ದ್ರೌಪದಿ ದೇವಸ್ಥಾನನ ಅಟ್ಯಾಕ್ ಮಾಡಬೇಕು ನವಾಬ್ ಕಡೆ ಸೈನ್ಯ ಅಂಥ ಒಂದು ಪರಿಸ್ಥಿತಿಯಲ್ಲಿ 30 ಕಾರನ್ ಬಂದು ವೀರ ಹೋರಾಟ ಮಾಡ್ತಾನೆ. ಒಂದು ಚಿಕ್ಕ ಸೈನ್ಯ ತಗೊಂಬಂದು ಆ ನವಾಬನ ಮುಸಲ್ಮಾನ ಆರ್ಮಿನ ಅವನು ಸೋಲಿಸ್ತಾನೆ. ದೇವಸ್ಥಾನನ ಏನು ಅವರು ಆಕ್ರಮಣ ಮಾಡ್ತಾರೆ ಅಲ್ಲಿಗೆ ಅವನು ಕಡೆಯ ಜೀವದ ಜೊತೆ ಓಡಾಡಿ ಪ್ರಾಣ ಬಿಟ್ಟು ಆ ದ್ರೌಪದಿ ದೇವಾಲಯದ ಮುಂಭಾಗದಲ್ಲಿ ಅವನು ಪ್ರಾಣ ಬಿಡ್ತಾನೆ. ಅಂದಿನ ರಾತ್ರಿ ಅವತ್ತು ಇದ್ದಂಥ ಮಹನೀಯರು ಮತ್ತು ಅಲ್ಲಿರುವಂಥ ಅರ್ಚಕರ ಕನಸಿನಲ್ಲಿ ತಾಯಿ ಹೋಗಿ, ಇಲ್ಲಿವರೆಗೂ ನನಗೆ ಪೋತ್ರಾಜರು ಗಾರ್ಡಿಯನ್ ಡಿಯೈಟಿ ಆಗಿದ್ದರು, ನನ್ನ ಕಾವಲು ದೇವತೆ ಆಗ್ತಾಯಿದ್ರು, ನನ್ನ ಉತ್ಸವಕ್ಕೆಲ್ಲ ಜೊತೆಗೆ ಬರ್ತಾಯಿದ್ರು. ಅದೇ ರೀತಿ ಈ 30 ಕಾರನ್ನು ನಾನು ಎಲ್ಲೆಲ್ಲಿರ್ತೀನೋ ಅಲ್ಲೂ ಕೂಡ ಒಂದು ಚಿಕ್ಕ ಸಮಾಧಿಯ ರೂಪದಲ್ಲಿ ಅವನಿಗೆ ಗೌರವವನ್ನು ಅರ್ಪಣೆ ಮಾಡಿದ್ರೆ ಮಾತ್ರ ನಾನು ಶಕ್ತಿಯಾಗಿ ಇಲ್ಲಿ ನೆಲೆಸ್ತೀನಿ, ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾಳೆ. ಅದಾದ ನಂತರ ಅಲ್ಲಿ ಒಂದು ಅವನ ಸಮಾಧಿಯನ್ನು ಅಲ್ಲೇ ಮಾಡಿ, ತದನಂತರ ಯಾವುದೇ ಒಂದು ದ್ರೌಪದಿ ದೇವಾಲಯ, ಜಿಂಜಿ ಮೂಲ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಮಣ್ಣು ತೊಗೊಂಬರ್ತಾರೆ ದ್ರೌಪದಿ ದೇವಸ್ಥಾನ ಕಟ್ಟಬೇಕಂದ್ರೆ, ಅಲ್ಲೆಲ್ಲ ಕೂಡ ಈ ಥರ ಒಂದು ಸಮಾಧಿ ಮಾಡ್ತಾರೆ. ಬೆಂಗಳೂರು ಕಿಲಾರಿ ರೋಡಲ್ಲಿ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ನೀವು ಈ ಥರದ್ದು ಒಂದು ಚಿಕ್ಕ ಸಮಾಧಿನ ನೋಡಬಹುದು. ಸೊ ಈ 30 ಕಾರನ್ನು ತದನಂತರ ಏನಾಗುತ್ತೆ ಅಂದರೆ ಇವನಿಗೆ ಪ್ರಥಮ ಪೂಜೆ. ಅಂದರೆ ಈತ ಮೆರವಣಿಗೆಯಲ್ಲಿ ಹೋಗೋಕ್ಕಾಗಲ್ಲ, ಪೋತ್ರಾಜನೇ ಹೋಗ್ಬೇಕು ಮೆರವಣಿಗೆ. ಹಾಗಾಗಿ ದ್ರೌಪದಿ ಉತ್ಸವ ಜಾತ್ರೆಗಳು ಸ್ಟಾರ್ಟ್ ಆದಾಗ ಆತನಿಗೆ ಚಪಾತಿ ಪಲ್ಯವನ್ನು ನೈವೇದ್ಯ ಮಾಡಿ ಪ್ರಥಮವಾಗಿ ಪೂಜೆ ಮಾಡ್ತಾರೆ. ಅಂದರೆ ಜನರಲ್ ಒಂದು ಕನ್ಫ್ಯೂಷನ್, ಯಾಕಂದರೆ ಇತಿಹಾಸ ಹೋಗ್ತಾ ಹೋಗ್ತಾ ಜನಪದ ಆದಾಗ ಮುತ್ಯಾಲ ರಾವ್ ಈತ ಒಬ್ಬ ಮರಾಠಿ ರಾಜ ಅಂತ ಹಂಗೆ ತಿಳ್ಕೊತಾ ಇದ್ದಾರೆ. ಅಲ್ಲ, ಈತನ ಹೆಸರು 30 ಕಾರನ್ ಅನ್ನೋನು ಒಂದು ದ್ರೌಪದಿ ದೇವಾಲಯ ಉಳಿಗಾಗಿ ಹೋರಾಟ ಮಾಡಿ ಅವನು ಪ್ರಾಣವನ್ನು ಅರ್ಪಣೆ ಮಾಡ್ದ. ಹೇಗೆ ಇದು ಏನು ಪ್ರೂವ್ ಮಾಡ್ತಾ ಹೋಗುತ್ತೆ ಅಂದರೆ, ನಮಗೆ ಇತಿಹಾಸವಾಗಿ ಅದು ಮಾರ್ಪಟ್ಟಿತ್ತು, ತದನಂತರ ಜನಪದವಾಗಿ ಸಾಂಸ್ಕೃತಿಕವಾಗಿ ನೋಡಿ ಅಲ್ಲಿನ ಒಂದು ಮೂಲ ದೇವತೆಯ ಶಕ್ತಿಯ ಒಂದು ಆಚರಣೆ ಇಲ್ಲಿಗೂ ಕೂಡ ಹೇಗೆ ಪಸರಿಸಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲೂ ಕೂಡ ಕರಗ ಮಾಡಿದಾಗ ಮೊದಲನೇ ದಿನ ನಗರ ದೇವತೆ ಅಣ್ಣಮ್ಮನಿಗೆ ದೀಪ ಆರತಿ ಮಾಡ್ತಾರೆ. 2ನೇ ದಿನ ಫಸ್ಟು ಈ ಮುತ್ಯಾಲ ರಾವತರ್ಗೆ ಪೂಜೆ ಮಾಡ್ತಾರೆ. ಮುತ್ಯಾಲ ರಾವತಾರ್ ಅಂತಾರೆ. ಅಂದರೆ ರಾವ್ ಅಂತ ಸೇರಿದಾಗ ಏನಾಗುತ್ತೆ, ಆತ ಬ್ರಾಹ್ಮಣನೋ ಮರಾಠಿನೋ ಅಂತ ಮಿಸ್ಕನ್ಸೆಪ್ಷನ್ ಇದೆ. ಇಲ್ಲ, ಸೊ ಐತಿಹಾಸಿಕವಾಗಿ ಆಲ್ಫ್ ಬಿಟ್ಟಲ್ ಅವರ ದಾಖಲೆಯಲ್ಲಿ ಇದನ್ನು ಅವರು ಕರೆಕ್ಟಾಗಿ ಒಂದು ದಾಖಲೆ ಮಾಡಿದ್ದಾರೆ. ಕೆಲವು ಕಡೆ ಏನು ಮಾಡಿದ್ದಾರೆ, ಈ ರೂಪನೇ ಬೇಡ, ಯಾಕೆ ಆತ ಹೋರಾಟ ಮಾಡ್ದ ಅವನು ಅಂದ್ಬಿಟ್ಟು ವಿಗ್ರಹ ರೂಪದಲ್ಲೂ ಇಟ್ಕೊಂಡಿದ್ದಾರೆ. ಏನು ಆಲ್ಫ್ ಬಿಟ್ಟಲ್ಲ 460 ದ್ರೌಪದಿ ದೇವಾಲಯಗಳಿದೆಯೋ ಅದರಲ್ಲಿ ಒಂದೊಂದು ಕಡೆ ಒಂದೊಂದು ಪೋತ್ರಾಜ ಒಂದೊಂದು ಕಥೆಯ ಒಂದು ಸ್ವರೂಪವಾಗಿದ್ದಾನೆ. ಹಾಗೆ 30 ಕಾರನು ಕೂಡ ಕೆಲವು ಕಡೆ ಗೋರಿ ಸ್ವರೂಪವಾಗಿದ್ದರೆ ಕೆಲವು ಕಡೆ ವಿಗ್ರಹದ ಸ್ವರೂಪವಾಗಿ ಇದೆ, ಮೆಜಾರಿಟಿ ಇದೆ. ಸೊ ಇದು 30 ಕಾರನ್ನ ಕತೆ. ಹಾಗಾಗಿ ಈ ದೇವಾಲಯದಲ್ಲಿ ಈತನಿಗೆ ಒಂದು ವಿಶೇಷ ಸ್ಥಾನ ಮಾನಗಳಿದೆ ಅಂತಲೇ ಹೇಳ್ಬೋದು. ವೃಷಭಾವತಿ ನದಿ 3 ಸಲಗಳಿದೆ ಈ ನದಿಗೆ. ಇದು ಕೋಟೆಯ ಪ್ರದೇಶದಿಂದ ಆಚೆ ಇದ್ದಂಥ ಭಾಗ, ಬೆಂಗಳೂರಿನ ಗಡಿ ಇದು. ಸೊ ಇದನ್ನ ಬ್ಯೂಗಲ್ ರಾಕ್ ಅಂತೀವಿ, ಅಂದರೆ ಕಹಳೆಯ ಬಂಡೆ ಅಂತ. ಅಂದರೆ ಇಲ್ಲಿ ಬೇಡರು ನಿಂತ್ಕೊಂಡು, ಬೇಡ ಜನಾಂಗದವರು ನಿಂತ್ಕೊಂಡು ಕಾವಲನ್ನು ಕಾಯ್ತಿದ್ರು. ಆಗ ಒಂದು ಬಸವಣ್ಣ ಏನು ತುಂಬ ಈ ಕಳೆಕಾಯಿ ಬೆಳೆನೆಲ್ಲ ನಾಶ ಮಾಡ್ತಾ ಇತ್ತು, ತಿನ್ಕೊಂಡು ಹೋಗೋದು, ನಾಶ ಮಾಡೋದು. ಆಮೇಲೆ ಮರುದಿನ ಬಂದು ನೋಡಿದಾಗ ಒಂದು ಬಸವನ ವಿಗ್ರಹ, ಈ ಚಿಕ್ಕದೊಂದು ವಿಗ್ರಹ ಇತ್ತಂತೆ. ನಮ್ಮ ಫಸಲು ಏನು ಬರುತ್ತೆ ಮೊದಲನೇ ಫಸಲು, ಅದನ್ನು ತಗೊಂಡ್ಬಂದು ನಿನಗೆ ಕಾರ್ತಿಕ ಮಾಸದಲ್ಲಿ ಅರ್ಪಣೆ ಮಾಡ್ತೀವಿ, ನಮ್ಮ ಬೆಳೆ ನಾಶ ಮಾಡಬೇಡಪ್ಪ ಅಂತ ಕೇಳ್ಕೊಂಡ್ರು. ಫಸ್ಟು ಅದನ್ನು ತಗೊಂಡ್ಬಂದು ಬಸವನಿಗೆ ಅರ್ಪಣೆ ಮಾಡ್ತಾಯಿದ್ರು. ಮಾಡಿ ಯಾರೂ ಇಲ್ಲಿ ವ್ಯಾಪಾರ ಮಾಡ್ತಾರಿಲ್ಲ, ಆವಾಗ ಬಂದವ್ರಿಗೆಲ್ಲ ಪ್ರಸಾದ ಅಂತ ಆ ಕಳ್ಳೆಕಾಯಿನ ಕೊಡ್ತಾಯಿದ್ರು. ಇಲ್ಲಿ ವಿಶೇಷ ಏನು ಅಂದರೆ, ವೃಷಭಾವತಿ ನದಿ ಆ ಬಸವನ ಪಾದದಲ್ಲಿ ಹುಟ್ಟುತ್ತೆ ಅಂತ, ಪಾದದ ಕೆಳಗೆ. ಬಹುಶಃ ನದಿ ಮೂಲ ಅವ್ರು ತಿಳ್ಕೊಂಡು ಒಂದು ಕಮಲದ ಕೆತ್ತನೆ ಮಾಡಿದ್ದಾರೆ. ಬಟ್ ಈ ಶಾಸನ ಏನು ಹೇಳುತ್ತೆ, ಬಸವನ ಪಾದದ ಅಡಿಯಲ್ಲಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ವೃಷಭಾವತಿ ಹರಿಯುವಳು ಅಂತ ಶಾಸನ.